ಫ್ರೆಂಡ್ಸ್, ಇವತ್ತು ನಾನು ಪನ್ನೀರ್ ಪರೋಟ ಮಾಡ್ತೀನಿ. ಅದಕ್ಕೋಸ್ಕರ ನಾನು 1.5 ಕಪ್ಪು ಗೋಧಿ ಹಿಟ್ಟು, ನಂತರ 2 ಟೀ ಸ್ಪೂನಷ್ಟು ನಾನು ಚಿರೋಟಿ ರವೆ ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು 125 ml ಕಪ್ಪಲ್ಲಿ 1.5 ಕಪ್ಪಷ್ಟು ಇದಕ್ಕೆ ನೀರು ಹಾಕ್ಬಿಟ್ಟು ಹಿಟ್ಟನ್ನು ತೆಳುವಾಗಿ ಮಿದುವಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಸೊ ಇದು 1 ಕಪ್ ನೀರು ಆಗಿದೆ ಈಗ. ಸೊ ಇನ್ನು ಸ್ವಲ್ಪ ನೀರು ರಿಕ್ವೈರ್ಡ್ ಇದೆ ಅನಿಸುತ್ತೆ. ಸೊ ಇನ್ನೊಂದು ಚೂರು ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ಕೈಯೆಲ್ಲ ಚಿಮ್ಕಿಸ್ಕೊಳ್ತಾ ಇದ್ದೀನಿ. ಸೊ ಈ ಥರ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ನಾದ್ಕೊಂಡು ಚೆನ್ನಾಗಿ ಈ ಒಂದು ತೆಳುವಾದ ಒಂದು ಮಿದುವಾದ ಹದದಲ್ಲಿ ಹಿಟ್ಟನ್ನು ನಾನು ಕಲಿಸ್ಕೊಂಡಿದ್ದೀನಿ. ಈಗ ಕಲಸಿರ್ತಕ್ಕಂಥ ಹಿಟ್ಟಿಗೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಸವರ್ಬಿಟ್ಟು ಒಂದು ಬಟ್ಟೆ ತೊಗೊಂಡು ಆ ಬಟ್ಟೆ ಒಳಗೆ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ಹೇಗೆ ನಮಗೆ ರೆಸ್ಟ್ ಬೇಕು ಹಾಗೆಯೇ ಅದಕ್ಕೂ ಸ್ವಲ್ಪ ಒಂದು ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಆ ಒಂದು ಚಪಾತಿ ಪರೋಟ ಚೆನ್ನಾಗಿ ಬರುತ್ತೆ. ಸೊ ಒಂದು ಬೌಲಲ್ಲಿ ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಆನಂತರ ಒಂದು ಸ್ವಲ್ಪ ಕೊತ್ತಂಬರಿ, ಪುದೀನ ಲೀವ್ಸು ಮತ್ತು ಕೊತ್ತಂಬರಿ ಇದಿಷ್ಟನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು 125 ಕಪ್ಪಲ್ಲಿ 1 ಕಪ್ಪಷ್ಟು ಮೊಸರನ್ನು ಹಾಕಿ ಆ ಒಂದು ಪನ್ನೀರ್ ಪರೋಟಕ್ಕೆ ಚಟ್ನಿ ರೆಡಿಯಾಗಿದೆ ಈಗ. ಸೊ ಅದನ್ನು ನಾನು ಬೌಲಿಗೆ ಹಾಕೋತೆ. ಬೇಕು ಅಂದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಕರ್ಡ್ಸ್ ಮಿಕ್ಸ್ ಮಾಡ್ಕೊಬೋದು. ಸೊ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಜೀರಿಗೆ ಪೌಡ್ರು, ಹುರಿದಿರ್ತಕ್ಕಂಥ ಜೀರಿಗೆ ಪೌಡ್ರ್ ಹಾಕ್ಕೊಂಡಿದ್ದು ಚಟ್ನಿ ರೆಡಿಯಾಗಿದೆ. ಈಗ ಇದು 20 ನಿಮಿಷ ಆಗಿದೆ, ರೆಸ್ಟ್ ಆಗಿದೆ ಇದು. ಸೊ ಈಗ ಇದನ್ನು ತೆಳುವಾಗಿ ಮಿದುವಾಗಿ ಕಲಸಿರ್ತಕ್ಕಂಥ ಹಿಟ್ಟಿಗೆ ಎಣ್ಣೆ ಸವರ್ಕೊಂಡು ಮತ್ತೊಂದು ಸರಿ ನಾದ್ಕೊಂಡು ಮೇಲಿಂದ ಸ್ವಲ್ಪ ಹೊಡ್ಕೋಬೇಕು. ಈ ಥರ ಹೊಡ್ಕೊಂಡು ಇನ್ನೂ ಸ್ವಲ್ಪ ಮಿದು ಮಾಡಿಕೊಂಡು ಅದನ್ನು ಬಾಲ್ಸ್ ತೊಗೋಬೇಕು. ಒಂದು ಉಂಡೆ ಮಾಡಿಕೊಂಡು ಆ ಉಂಡೆಯಲ್ಲಿ ಸೈಡಲ್ಲಿ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ಮಧ್ಯದಲ್ಲಿ ದಪ್ಪ ಇರಬೇಕು. ಸೊ ಈ ಥರ ಮಾಡ್ಕೊಂಡ್ಬಿಟ್ಟು ನಾವು ಲಟ್ಸ್ಕೋಬೇಕು ಚೆನ್ನಾಗಿ. ಒಂದು ಸ್ವಲ್ಪ ಅಂಗೈ ಆಗ್ಲದಷ್ಟು ಅದನ್ನು ಲಟ್ಸ್ಕೋಬೇಕು. ರೋಲರ್ ಪಿನ್ನಿಂದ ಈ ಥರ ಲಟ್ಸ್ಕೋಬೇಕು. ಈ ಥರ ಲಟ್ಸ್ಕೊಂಡು ಆಗಿದ ಮೇಲೆ ಅದನ್ನು ಸ್ವಲ್ಪ ಕಟ್ ಮಾಡಬೇಕು. ಮಿಡ್ಲಿಂದ ಸ್ವಲ್ಪ ಕೆಳವರೆಗೂ ಕಟ್ ಮಾಡಿ. ಸೊ ನಾವು ಒಂದು ಸೈಡ್ ಪನ್ನೀರು ಹಾಕಬೇಕು. ಈಗ ಈ ಸೈಡ್ ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಬದಿಯಲ್ಲಿ ನಾನು ಜೀರಿಗೆ ಮತ್ತು ಚಿಲ್ಲಿ ಫ್ಲೇಕ್ಸು, ಜೀರಿಗೆ ಪುಡಿ ಹುರಿದಿರ್ತಕ್ಕಂಥದ್ದು. ಸೊ ಅದನ್ನು ಒಂದು ಪೋರ್ಷನ್ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಇನ್ನೊಂದು ಪ್ಲೇಸಲ್ಲಿ ನಾನು ಕೊತ್ತಂಬರಿಯನ್ನು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥದ್ದು ಅದನ್ನು ಹಾಕ್ಕೊಳ್ತೀನಿ. ಇನ್ನೊಂದು ಬದಿಯಲ್ಲಿ ನಾನು ಸಣ್ಣದಾಗಿ ಚಾಪ್ ಮಾಡಿರ್ತಕ್ಕಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇವುಗಳನ್ನು ಮತ್ತೆ ಫೋಲ್ಡ್ ಮಾಡ್ಕೋಬೇಕು ಅದೇ ಥರನಾಗಿ 1 by 1. ಸೊ ಈ ಥರ ಫೋಲ್ಡ್ ಮಾಡಿಕೊಂಡು ಅದನ್ನು ಪುನಃ ಲಟ್ಟಿಸ್ಕೋಬೇಕು. ಈ ಥರ ತಟ್ಬಿಟ್ಟು ಅದನ್ನು ರೌಂಡಾಗೂ ಲಟ್ಟಿಸ್ಕೋಬೋದು ಮತ್ತು ಟ್ರಯಾಂಗಲಲ್ಲೂ ಲಟ್ಟಿಸ್ಕೋಬೋದು. ಇದು ನಾನು ರೌಂಡಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಸೊ ಹೇಗೆ ಬೇಕಾದರೂ ಲಟ್ಟಿಸ್ಕೋಬೋದು. ಈ ಥರ ಸ್ಮೂತಾಗಿ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡ್ರೆ ಅದನ್ನು ಪ್ರೆಸ್ ಮಾಡಲಿಕ್ಕೆ, ರೋಲಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ರೋಲ್ ಆಗಿದೆ. ಈಗ ತವ ಕಾದಿದೆ, ಅದ್ರ ಮೇಲೆ ಎಣ್ಣೆಯನ್ನು ಸ್ಪ್ರಿಂಕಲ್ ಮಾಡಿಬಿಟ್ಟು ಆ ಒಂದು ಉದ್ದಿರ್ತಕ್ಕಂಥ ಒಂದು ಪರೋಟನ ಹಾಕ್ಕೊಳ್ತಾ ಇದ್ದೀವಿ. ಸೊ ಆಯಿಲ್ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ವಿತೌಟ್ ಆಯಿಲ್ ಮಾಡ್ಬೋದು. ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಮೇಲ್ಗಡೆ 2 ಕಡೆಯೂ. ಸೊ ಈ ಥರ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಮಾಡಿ ತಗೊಳ್ತಾ ಇದ್ದೀನಿ. ಈಗ ಆಗಿದೆ ಇದು. ಸೊ ಈಗ ಇನ್ನೊಂದು ಲಟ್ಸಿರ್ತಕ್ಕಂಥದ್ದು ಅದನ್ನು ಸಹಿತ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು. ಫಸ್ಟು ಪನ್ನೀರ್ ಹಾಕ್ಕೊಂಡಿದ್ದೀನಿ, ಈ ಕಡೆ ಕಟ್ ಮಾಡಿಕೊಂಡು ಸೆಂಟ್ರಿಂದ ಕೆಳಗಡೆವರೆಗೂ. ಸೊ ನೆಕ್ಸ್ಟು ಜೀರಿಗೆ ಮತ್ತು ಚಿಲ್ಲಿ ಫ್ಲೇಕ್ಸು, ಆನಂತರ ಧನಿಯಾ, ಆನಂತರ ಬೆಳ್ಳುಳ್ಳಿ ಚಾಪ್ಡ್. ಸೊ ಈಗ ಅದನ್ನು ಸರ್ಕಲಾಗಿ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಇದನ್ನು ಮತ್ತೆ ಪನ್ನೀರ್ ಮೇಲ್ಗಡೆ ಹಾಕ್ಕೊಂಡು, ಸೊ ಈಗ ಇದನ್ನು ಟ್ರಯಾಂಗಲಲ್ಲಿ ಹುದ್ಬಿಟ್ಟು ನೋಡೋಣ. ಯಾವ ಥರ ಬೇಕಾದರೂ ನಾವು ಪರೋಟನ ಲಟ್ಸ್ಕೋಬೋದು. ಕೆಳಗಡೆ ಎಣ್ಣೆ ಸವರ್ಕೊಂಡ್ಬಿಟ್ಟು ರೋಲರ್ ಪಿನ್ನಿಂದ ಇದನ್ನು ಸಹಿತ ಟ್ರಯಾಂಗಲಾಗಿ ಲಟ್ಸ್ಕೊಳ್ಳೋಣ. ಸೊ ಪನ್ನೀರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಯಾಕಂದರೆ ಅದರಲ್ಲಿ ಜಾಸ್ತಿ ಪ್ರೋಟೀನ್ಸ್ ಇರುತ್ತದೆ. ಹಾಲು, ಮೊಸರು ಮತ್ತು ಪನ್ನೀರಲ್ಲಿ ಒಳ್ಳೆ ಪ್ರೋಟೀನ್ಸ್ ಸಿಗುತ್ತೆ. ಸೊ ಈಗ ಮತ್ತೆ ತವ ಕಾದಿದೆ, ಅದಕ್ಕೆ ಸ್ವಲ್ಪ ನಾವು ಎಣ್ಣೆಯನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಈ ಟ್ರಯಾಂಗಲಾಗಿ ಲಟ್ಸಿರ್ತಕ್ಕಂಥ ಒಂದು ಪರೋಟನ ಹಾಕ್ಕೊಂಡು 2 ಬದಿಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು, ರೋಸ್ಟ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ. ಸೊ ಈ ಥರ ಟ್ರಯಾಂಗಲಾಗಿ ಬಂದಿದೆ ನೋಡಿ. ಈ ಥರ ಆಯಿಲನ್ನು ಹಾಕ್ಕೊಂಡು ನಾನು
ನೋಡಿ ಎಷ್ಟು ಚೆನ್ನಾಗಿ ಕೆಂಪಗೆ ಆಗಿದೆ. ಸೊ ಈಗ ಪರೋಟ ಇದು ರೆಡಿಯಾಗಿದೆ. ಇದನ್ನು ಸಹಿತ ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಆಗಿ ಒಂದು ಪನ್ನೀರ್ ಪರೋಟಸು ರೆಡಿ ಆಗಿದೆ. ಅದಕ್ಕೆ ಈ ಒಂದು ಪುದೀನ ಚಟ್ನಿನೂ ರೆಡಿಯಾಗಿದೆ. ಸೊ ಅದಕ್ಕೆ ಪುದೀನ ಚಟ್ನಿಗೆ ಒಂದು ಸ್ವಲ್ಪ ಮೇಲ್ಗಡೆ ಈರುಳ್ಳಿ ಮತ್ತು ಕ್ಯಾರೆಟನ್ನು ಹಾಕ್ಕೊಂಡು ಸ್ವಲ್ಪ ಕರಿ ಲೀವ್ಸ್ ಕೊತ್ತಂಬರಿ ಲೀವ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ಸೊ ಈಗ ನೋಡಿ ಪರೋಟ ರೆಡಿ ಆಗಿದ್ದಾವೆ. ಈ ಪರೋಟ ಎಷ್ಟು ಲೇಯರಾಗೇ ಇದೆ ಚೆನ್ನಾಗಿ. ಆ ಥರ ನಾವು 3 ಫೋಲ್ಡಿಂಗ್ಗೆ ಸರ್ಕಲಾಗಿ ಮಡ್ಚ್ಕೊಂಡು ಮಾಡಿದ್ದು ನೋಡಿ. ಈ ಥರ ಪನ್ನೀರ್ ಒಳಗಡೆ ಎಲ್ಲ ನೀಟಾಗಿ ಕಾಣಿಸ್ತಾ ಇದೆ ಯಾವ ಥರ ಆಗಿದೆ ಅಂತ. ಸೊ ಈ ಥರನಾಗಿ ನೀವು ಮನೇಲಿ ಒಮ್ಮೆ ಪರೋಟವನ್ನು ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.